ಹಸೆಮಣೆ ಏರಲು ಸಜ್ಜಾದ ಆರ್ಸಿಬಿ ಕ್ವೀನ್. ಜೀವನದ ಹೊಸ ಇನ್ನಿಂಗ್ ಶುರು ಮಾಡಿದ ಮಂದಾನ. ಟೀಮ್ ಇಂಡಿಯಾ ಕ್ವೀನ್ ಆರ್ಸಿಬಿ ಕ್ಯಾಪ್ಟನ್ ಸ್ಮೃತಿ ಮಂದಾನ ಮದುವೆ ಯಾವಾಗ ಎನ್ನುವಂಥ ಅಭಿಮಾನಿಗಳ $1 ಬಿಲಿಯನ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಪ್ರಿಯಕರ ಪಲಾಶ್ ಮುಚ್ಚಲ್ ಜೊತೆಗೆ ಹಸೆಮಣೆ ಏರುವುದಕ್ಕೆ ಸಾಂಗ್ಲಿ ಸುಂದರಿ ಸಜ್ಜಾಗಿದ್ದಾರೆ. ಸಿಂಗಲ್ ಜೀವನಕ್ಕೆ ಟಾಟಾ ಹೇಳಿ ಗ್ಲಾಮರ್ ಗರ್ಲ್ ಎಂದು ಜೀವನದ ಹೊಸ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ. ಆರ್ಸಿಬಿಯ ಕೋಟ್ಯಾಂತರ ಅಭಿಮಾನಿಗಳ ಕನಸನ್ನ ಈಡೇರಿಸಿದ ದೇವತೆ ಸ್ಮೃತಿ ಮಂದಾನ ಟೀಮ್ ಇಂಡಿಯಾ ಬ್ಯಾಟರ್, ಆರ್ಸಿಬಿ ವಿಮೆನ್ಸ್ ತಂಡದ ನಾಯಕಿ, ಆರ್ಸಿಬಿ ತಂಡದ ನಾಯಕಿ. ಪುರುಷರ ತಂಡ ಕಪ್ ಗೆಲ್ಲೋದಕ್ಕೂ ಮೊದಲೇ ಸ್ಮೃತಿ ಆ ಆಸೆಯನ್ನ ಈಡೇರಿಸಿದ್ರು. ಇದೀಗ ತಮ್ಮ ಜೀವನದ ಹೊಸ ಪಯಣ ಶುರು ಮಾಡೋದಕ್ಕೆ ಸಜ್ಜಾಗಿದ್ದಾರೆ. 6 ವರ್ಷಗಳ ಪ್ರೀತಿಗೆ ಇಂದು ಮದುವೆ ಎಂಬ ಮುದ್ರೆ ಬೀಳಲಿದೆ. ಮದುವೆ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದಿದ್ದು, ಕಳೆದ ರಾತ್ರಿ ನಡೆದ ಸಂಗೀತ ಕಾರ್ಯಕ್ರಮದಲ್ಲಿ ಜೋಡಿ ಹಕ್ಕಿಗಳು ಮಸ್ತ್ ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸಿದ್ದಾರೆ. ಸ್ಮೃತಿ ಮಂದಾನ ಮತ್ತು ಪಲಾಶ್ ಮುಚ್ಚಲ್ ಅವರ ಪ್ರೇಮ ಕಥೆ 2019ರಲ್ಲಿ ಪ್ರಾರಂಭವಾಗಿತ್ತು. ಆದರೆ ಅವರು ಅದನ್ನ ಖಾಸಗಿಯಾಗಿಯೇ ಇಟ್ಕೊಂಡಿದ್ರು. ಅವರ ಸಂಬಂಧವು 2024ರಲ್ಲಿ ಬಹಿರಂಗವಾಯಿತು. ಹಲವು ಸಮಯಗಳಿಂದ ಪ್ರೀತಿಯಲ್ಲಿದ್ದರು. ಸ್ಮೃತಿ ಮಂದಾನ ಮತ್ತು ಸಂಗೀತ ಸಂಯೋಜಕ ಪಲಾಶ್ ಮುಚ್ಚಲ್ ಇಂದು ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ. ಪಲಾಶ್ ಅವರು ಸಂಗೀತ ಸಂಯೋಜಕ ಮತ್ತು ಗಾಯಕರಾಗಿದ್ದಾರೆ. ಇನ್ನು ಕಳೆದ ರಾತ್ರಿ ನಡೆದ ಸಂಗೀತ ಕಾರ್ಯಕ್ರಮದಲ್ಲಿ ಸ್ಮೃತಿ ಮಂದಾನ ಜೋಡಿ ಡ್ಯಾನ್ಸ್ ಮಾಡುವ ಮೂಲಕ ಅಭಿಮಾನಿಗಳ ಗಮನ ಸೆಳೆದಿದ್ರು. ಕ್ರಿಕೆಟಿಗರಾದ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಬಿಂದಾಸ್ ಆಗಿ ಹೆಜ್ಜೆ ಹಾಕಿದ್ರು. ಈಗಾಗಲೇ ಜೋಡಿಯ ಮದುವೆ ಕಾರ್ಯಕ್ರಮ ಆರಂಭವಾಗಿದ್ದು, ಹಳದಿ ಸಂಭ್ರಮದಲ್ಲಿ ಮಿಂದಿದ್ರು. ಈ ಕಾರ್ಯಕ್ರಮದಲ್ಲಿ ಭಾರತ ವನಿತೆಯರ ತಂಡ ಹಲವು ಆಟಗಾರ್ತಿಯರು ಪಾಲ್ಗೊಂಡು ಶುಭ ಹಾರೈಸಿದ್ರು. ಇಂದು ಸಾಂಗ್ಲಿಯಲ್ಲಿ ಅದ್ದೂರಿಯಾಗಿ ಮದುವೆ ನಡೆಯಲಿದೆ. ಸ್ಮೃತಿ ಮಂದಾನ ಲವ್ ಸ್ಟೋರಿ ಶುರುವಾಗಿದ್ದು ಹೇಗೆ? ಮಂದಾನಾಗೆ ಸರ್ಪ್ರೈಸ್ ನೀಡಿದ ಪ್ರಿಯಕರ. ವಿವಾಹಕ್ಕೂ ಮುನ್ನ ಪ್ರೇಯಸಿ ಸ್ಮೃತಿ ಮಂದಾನಾಗೆ ಪಲಾಶ್ ಮುಚ್ಚಲ್ ಸರ್ಪ್ರೈಸ್ ಪ್ರಪೋಸ್ ಮಾಡಿದ್ದಾರೆ. ಮಂದಾನ ಕಣ್ಣಿಗೆ ಬಟ್ಟೆ ಕಟ್ಟಿ ನೆಚ್ಚಿನ ಕ್ರೀಡಾಂಗಣ ಮಹಾರಾಷ್ಟ್ರದ ಡಿವೈ ಪಾಟೀಲ್ ಸ್ಟೇಡಿಯಂಗೆ ಕರೆತಂದು ಪಲಾಶ್ ಮುಚ್ಚಲ್ ಪ್ರಪೋಸ್ ಮಾಡಿದ್ದಾರೆ. ಮೈದಾನದ ಮಧ್ಯೆ ಮಂಡಿಯೂರಿ ರಿಂಗ್ ನೀಡಿ ಪ್ರಪೋಸ್ ಮಾಡಿದ್ದಾರೆ. ಸರ್ಪ್ರೈಸ್ ಪ್ರಪೋಸ್ಗೆ ಮಂದಾನ ಭಾವುಕರಾಗಿದ್ದಾರೆ. ಸ್ಮೃತಿ ಮಂದಾನ ವಿವಾಹವನ್ನ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡುವುದಕ್ಕೆ ಆಪ್ತ ಆಟಗಾರ್ತಿಯರು ಸಾಂಗ್ಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಮಂದಾನ ವಿವಾಹದ ಗುಟ್ಟನ್ನ ರಿವೀಲ್ ಮಾಡಿದ್ದೇ ಆಟಗಾರ್ತಿಯರೊಂದಿಗೆ. ಆಟಗಾರ್ತಿಯರ ಜೊತೆಗೆ ರೀಲ್ಸ್ ಮಾಡಿರೋ ಮಂದಾನ ವಿವಾಹ ಆಗ್ತಿರೋದನ್ನ ಸಾರ್ವಜನಿಕವಾಗಿ ಕನ್ಫರ್ಮ್ ಮಾಡಿದ್ದಾರೆ. ಬಾಲಿವುಡ್ ಮತ್ತು ಕ್ರಿಕೆಟ್ಗೂ ದೀರ್ಘಕಾಲದ ಸಂಬಂಧವಿದೆ. ಬಾಲಿವುಡ್ ನಟಿ ಮಣಿಯರನ್ನ ವರಿಸಿದ ಹಲವು ಟೀಮ್ ಇಂಡಿಯಾ ಕ್ರಿಕೆಟಿಗರಿದ್ದಾರೆ. ಸ್ಮೃತಿ ಮಂದಾನ ವಿಚಾರದಲ್ಲೂ ಇದೇ ರಿಪೀಟ್ ಆಗ್ತಾ ಇದೆ. ಇವರಿಬ್ಬರ ಲವ್ ಕಹಾನಿ ಶುರುವಾಗಿದ್ದು 4-5 ವರ್ಷಗಳ ಹಿಂದೆ. ಸಹೋದರಿ ಪಲಾಕ್ ಮೂಲಕ ಪಲಾಶ್ ಹಾಗೂ ಸ್ಮೃತಿ ಪರಿಚಯವಾಗಿದೆ. ಆ ಬಳಿಕ ಪರಿಚಯದಿಂದ ಗೆಳೆತನದಿಂದ ಪ್ರೀತಿಯಾಗಿತ್ತು. ಇವರಿಬ್ಬರ ಲವ್ ಗಾಸಿಪ್ ಸುದ್ದಿ ಮೊದಲು ಹಬ್ಬಿದ್ದು ಒಂದು ಟ್ಯಾಟೂನಿಂದ. ಪಲಾಶ್ ಮುಚ್ಚಲ್ ಕೈ ಮೇಲೆ SM18 ಅನ್ನೋ ಟ್ಯಾಟೂ ಇದೆ. SM ಅಂದ್ರೆ ಸ್ಮೃತಿ ಮಂದಾನ, 18 ಅಂದ್ರೆ ಮಂದಾನರ ಜೆರ್ಸಿ ನಂಬರ್. ಹಸೆಮಣೆ ಏರ್ತಾ ಇರೋ ಸ್ಮೃತಿ ಮಂದಾನಾಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಿದೆ. ನಿಮ್ಮ ಮುಂದಿನ ಜೀವನ ಚೆನ್ನಾಗಿರಲಿ, ಇಬ್ಬರಿಗೂ ನನ್ನ ಆಶೀರ್ವಾದಗಳು ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಪತ್ರದ ಮುಖೇನ ಶುಭ ಕೋರಿದ್ದಾರೆ. ಒಟ್ಟಾರೆ ಐತಿಹಾಸಿಕ ವಿಶ್ವಕಪ್ ಗೆಲುವಿನ ಬಳಿಕ ಟೀಮ್ ಇಂಡಿಯಾ ಕ್ವೀನ್ ಫ್ಯಾನ್ಸ್ಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ವೈವಾಹಿಕ ಜೀವನದ ಇನ್ನಿಂಗ್ಸ್ ಆರಂಭಿಸೋದಕ್ಕೆ ಸಜ್ಜಾಗಿರೋ ಮಂದಾನಾಗೆ ಶುಭವಾಗಲಿ ಅನ್ನೋದೇ ನಮ್ಮ ಆಶಯ. ಮಲ್ಲಿಕಾರ್ಜುನ್ ಎಂ, ಸ್ಪೀಡ್ ಮ್ಯೂಸಿಕ್, ಬೆಂಗಳೂರು.